ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಚೇತನ್ ಜಗಳೂರ್. ಇವತ್ತು ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಏನು ಅಂತ ಹೇಳಿದ್ರೆ, ಕುಂತು ನೀರು ಕುಡಿಬೇಕಾ ಅಥವಾ ನಿಂತ್ಕೊಂಡು ನೀರು ಕುಡಿಬೇಕಾ? ಎಷ್ಟೊಂದು ಜನ ಯೋಗಿಗಳು ಹೇಳ್ತಾರೆ ಕೂತ್ಕೊಂಡು ನೀರು ಕುಡೀರಿ ಅಂತ, ಕೆಲವೊಬ್ಬರು ಹೇಳ್ತಾರೆ ನಿಂತ್ಕೊಂಡು ನೀರು ಕುಡೀರಿ ಅಂತ. ಆದರೆ ಕೆಲವೊಂದು ಸಾರಿ ಹರಿಬರಿಲಿ ನೀರು ಕುಡಿದು ಬಿಡ್ತೀವಿ. ಎಲ್ಲೋ ಫಾಸ್ಟಾಗಿ ಎಲ್ಲೋ ಆಫೀಸ್ಗೆ ಹೋಗ್ಬೇಕಾಗಿರುತ್ತೆ ಅಥವಾ ನೀವು ಎಲ್ಲೆಲ್ಲೋ ಟ್ರಾವೆಲ್ ಮಾಡಬೇಕಾಗಿರುತ್ತೆ. ಆವಾಗ ನಾನು ಕಾರ್ ನಿಲ್ಲಿಸ್ಬಿಟ್ಟು ನಿಂತ್ಕೊಂಡು ನೀರು ಕುಡಿಬೇಕಾ ಅಥವಾ ಕುತ್ಕೊಂಡು ನೀರು ಕುಡಿಬೇಕಾ ಅನ್ನೋದು ನಿಮಗೆ ಕನ್ಫ್ಯೂಷನ್ಸ್ ಇರುತ್ತೆ. ಆದರೆ ನಾನು ಹೇಳೋದಿಷ್ಟೇ, ಕುತ್ಕೊಂಡು ನೀರು ಕುಡಿದು ಸಮಾಧಾನವಾಗಿ ಕುತ್ಕೊಂಡು ನೀರು ಕುಡಿದ್ರೆ ನಮ್ಮ ದೇಹಕ್ಕೆ ನೀಟಾಗಿ ಹೋಗುತ್ತೆ. ಒಂದೊಂದ್ಸರಿ ಗಡ ನೀರು ಕುಡಿದ್ವಿ ಅಂತ ಹೇಳಿದ್ರೆ ಒಂದ್ಸರಿ ಗಂಟ್ಲಿಗೆ ಬೀಳೋ ಚಾನ್ಸಸ್ ಇರುತ್ತೆ ಅಥವಾ ನೆತ್ತಿಗೆ ಬೀಳೋ ಚಾನ್ಸಸ್ ಇರುತ್ತೆ. ಆವಾಗ ನಿಮಗೆ ಒಂದೊಂದ್ಸರಿ ಗಂಟ್ಲಲ್ಲಿ ಕಟ್ಕೊಂಡ್ಬಿಟ್ಟು ತುಂಬಾ ನೋವು ಅನುಭವಿಸ್ತಾ ಇರ್ತೀರ. ಅದು ಸೈಂಟಿಫಿಕ್ ಆಗಿ ಹೇಳ್ತೀನಿ, ಕೇಳ್ಕೊಳ್ಳಿ. ಅನ್ನನಾಳ ಮತ್ತು ಲಂಗ್ಸಿಗೆ ಹೋಗ್ತಕ್ಕಂಥ ಒಂದು ನಾಳ ಏನಿರುತ್ತಲ್ವ, ಈಸೋಫೇಗಸ್ ಮತ್ತು ವಿಂಡ್ ಪೈಪ್ ಏನಿದೆಯಲ್ಲ, ಎರಡೂ ಕೂಡ ಒಂದೇ ನಾಳದಲ್ಲಿ ಹೋಗುತ್ತೆ. ಆದರೆ ಅಲ್ಲಿ ಲಿಡ್ ಕ್ಲೋಸ್ ಆಗುತ್ತೆ. ಯಾವಾಗ ನೀವು ನೀರು ಕುಡಿದಾಗ, ನೀವು ಗಡಗಡ ನೀರು ಕುಡಿದ್ರಿ ಅಂತ ಅನ್ಕೊಳ್ಳಿ, ಆವಾಗ ಹೋಗ್ಬಿಟ್ಟು ಅದು ವಿಂಡ್ ಪೈಪ್ ಇನ್ನು ಕ್ಲೋಸ್ ಆಗಿರಲ್ಲ. ಅವಾಗೆ ಕೂಡ ನೀವು ಸಡನ್ನಾಗಿ ಒಳಗಡೆ ಹೋಯ್ತು ಅಂತ ಹೇಳಿದ್ರೆ ಅದು ಆಲುಲೈಸ್ ಇರುತ್ತೆ, ಬೇಗ ಅದನ್ನು ಹೊರಗಡೆ ಹಾಕಬೇಕು. ಯಾವಾಗ ಅದು ಹೊರಗಡೆ ಹಾಕಬೇಕಲ್ಲ, ಆವಾಗ ನಿಮಗೆ ತುಂಬ ಕೆಮ್ಮು ಬರುತ್ತೆ. ಹಂಗಾಗಿ ನೀವು ತುಂಬ ಫಾಸ್ಟಾಗಿ ನೀರು ಕುಡಿಯೋದು ಅಥವಾ ತುಂಬ ಗಡಿಬಿಡಿಲಿ ನೀರು ಕುಡಿಯೋದು ಅಥವಾ ನಕ್ಕಂತ ನೀರು ಕುಡಿಯೋದು ಆ ಥರ ಮಾಡೋಕ್ಕೆ ಹೋಗಬೇಡಿ. ಸಮಾಧಾನವಾಗಿ ಕೂತ್ಕೊಂಡು ನೀರು ಕುಡಿಯೋದು ತುಂಬಾ ಅನುಕೂಲ. ಕೆಲವೊಂದು ಸರಿ ನಿಂತ್ಕೊಂಡು, ಫಾರ್ ಎಕ್ಸಾಂಪಲ್ ಎಲ್ಲೋ ಫಾಸ್ಟಾಗಿ ಹೋಗ್ತಾ ಇರ್ತೀರ, ಆದರೆ ನಿಂತ್ಕೊಂಡು ನೀರು ಕುಡಿಬೋದು. ಆದರೆ ಸಮಾಧಾನವಾಗಿ ಸಮಾಧಾನವಾಗಿ ನೀವು ಎಷ್ಟು ತಾಳ್ಮೆಯಿಂದ ನೀರು ಕುಡಿತೀರಲ್ಲ ಅಷ್ಟು ಒಳ್ಳೆಯದು. ಇಲ್ಲ ಅಂತಂದರೆ ಅದು ನೆತ್ತಿಗೆ ಬಿದ್ದುಬಿಟ್ಟು ಮತ್ತೆ ಇನ್ನೊಂದು ಕೆಲವೊಂದು ಸರಿ ಲಂಗ್ಸಿಗೆಲ್ಲ ಹೋಗ್ತು ಅಂತ ಹೇಳಿದ್ರೆ ಅದು ಹೋಗೋಕ್ಕೆ ಬಿಡಲ್ಲ. ಅಕಸ್ಮಾತ್ ಹೋಯ್ತು ಅಂತ ಹೇಳಿದ್ರೆ ಕೆಲವೊಂದು ಪ್ರಾಣಕ್ಕೂ ಕಳ್ಕೊಂಡಿರೋರು ಇದ್ದಾರೆ. ಹಂಗಾಗಿ ಅರ್ಜೆಂಟ್ ಯಾವುದೇ ಕಾರಣಕ್ಕೂ ಮಾಡಬೇಡಿ. ಮುಂದಿನ ಸಂಚಿಕೆಯೊಳಗೆ ನಾನು ಆಲ್ಕಲೈನ್ ವಾಟರ್ ಬಗ್ಗೆ ತಿಳಿಸ್ಕೊಡ್ತೀನಿ. ನಮಸ್ಕಾರ.